ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಜ್ಯ ಜೆಡಿಎಸ್ ವಕ್ತಾರ ಬಿ ಉಮೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸರಳವಾಗಿ ಎಲ್ಲ ಮುಖಂಡರು ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ನಂದಗೋಕುಲ ವೃದ್ಧಾಶ್ರಮದ ಹಿರಿಯ ಜೀವಿಗಳಿಗೆ ಸೀರೆಯನ್ನು ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸರಳವಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಸ್ನೇಹಿತರು ಆಚರಿಸಿದ್ದಾರೆ. ಈ ಒಂದು ಆಚರಣೆಯ ದಿನದಂದು ನಂದಗೋಕುಲ ವೃದ್ಧಾಶ್ರಮದ ಹಿರಿಯ ಮಹಿಳಾ ವೃದ್ಧರಿಗೆ ಸೀರೆಯನ್ನು ಕೂಡ ನಾವು ವಿತರಣೆ ಮಾಡಿದ್ದೀವಿ. ಜೊತೆಗೆ ಇವತ್ತು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದು ನನಗೆ ಶುಭ ಕೋರೋದಕ್ಕೆ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಕೂಡ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಈಗಾಗಲೇ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಅವರು ಇವರೆಲ್ಲರೂ ಕೂಡ ಈಗಾಗಲೇ ಮುಂದೆ ರಾಜ್ಯದ ಮಟ್ಟದಲ್ಲಿ ಒಂದು ಸಂಕ್ರಾಂತಿ ಕಳೆದ ಮೇಲೆ ಸಂಘಟನೆಯನ್ನು ಮಾಡೋದಕ್ಕೆ ಎಲ್ಲ ಸನ್ನಿಹಿತರಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಗಳಾದಂಥ ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಮತ್ತು ನಮ್ಮ ಏನು ಮೈತ್ರಿಕೂಟ ಇದೆ ಅದರದ ಆ ಒಂದು ನಿಟ್ಟಿನಲ್ಲೂ ಕೂಡ ನಾವೆಲ್ಲ ಸಕ್ರಿಯವಾಗಿ ದುಡಿದು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲರೂ ಕೂಡ ರಾಜ್ಯದ ಕಾರ್ಯಕರ್ತರು ಕೂಡ ಪ್ರಮುಖವಾಗಿ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಬರುವಂಥ ಮುಂದಿನ ದಿನಗಳಲ್ಲಿ 2028ಕ್ಕೆ ಬರುವಂಥ ಮುಂದಿನ ಒಂದು MLA ಶಾಸಕರ ಒಂದು ಎಲೆಕ್ಷನ್ಗಳಲ್ಲೂ ಕೂಡ ಅಷ್ಟೇ ಎಲ್ಲ ಮೈತ್ರಿಕೂಟದ ಅಭ್ಯರ್ಥಿಗಳು ಪರವಾಗಿ ಕೆಲಸ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಓಡಾಡಿ ಪಕ್ಷನ ಸಂಘಟನೆ ಮಾಡೋಕ್ಕೆ ತೊಡಗಿದ್ದಾರೆ. ಮುಂದೆ ಎಲ್ಲ ನಮ್ಮ BJP ಮತ್ತು JDSನ ಎಲ್ಲ ಪಕ್ಷದ ಎಲ್ಲ ವರಿಷ್ಠರು ಇವತ್ತು ದಿನ ನಾವು ಈ ಒಂದು ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡಿ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಅವರೆಲ್ಲ ಪಣ ತೊಟ್ಟಿದ್ದಾರೆ. ಜೊತೆಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬಲಿಷ್ಠರಾಗಿ ಈ ಪಕ್ಷದ ಸಂಘಟನೆಗೆ ತೊಡ್ಕೊಳ್ಬೇಕು. ನಮ್ಮೆಲ್ಲ ಕಾರ್ಯಕರ್ತರು ಏನೇ ನಮ್ಮಲ್ಲಿ ವೈಮನಸ್ಸಿದ್ರೂ ಕೂಡ ಸೋಲು ಇವತ್ತು ನಾಳಿನ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡು ನಾವು ಮುಂದೆ ಪಕ್ಷದ ಸಂಘಟನೆಗೆ ತೊಡ್ಕೊಳ್ಳೋದು ಒಳ್ಳೆ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಗೌರವಾನ್ವಿತ ಉಮೇಶ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೊಂದು ದಿವಸ ಅಂತಹ ಮುಖಂಡರಿಗೆ ಆತ್ಮಸ್ಥೈರ್ಯ ಬರಲಿ ಅಂತ ನಮ್ಮ ಕಾರ್ಯಕರ್ತರು ಸ್ವಇಚ್ಛೆಯಿಂದ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಶುಭ ಕೋರ್ತಾ ಮತ್ತು ನಮ್ಮ ಉಮೇಶನವರಿಗೆ ಭಗವಂತ ಆಯುಷ್ಯ ಕೊಟ್ಟು ಕಾಪಾಡಲಿ. ನಮ್ಮ ಕುಮಾರಣ್ಣವರ ಆಶೀರ್ವಾದ ಮತ್ತು ದೇವೇಗೌಡರ ಆಶೀರ್ವಾದ ಯಾವಾಗಲೂ ನಮ್ಮ ಉಮೇಶಣ್ಣವರ ಮೇಲೆ ಇರ್ತದೆ ಅಂತ ಹೇಳ್ತಾ ನಾನು ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ